ನನಗೆ ಮೋಸ ಮಾಡೋರು ಇದಾರೆ ಇವತ್ತು. ಇಲ್ಲ ದೇವ್ರು ಕರ್ಕೊಂಡ ನೀನ್ ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನೀನ್ ಬಾ ಮೇಲೆ ದೇವ್ರು ಕರ್ಕೊಂಡ. ಎದೆ ತೊಚ್ಕೊಂಡ್ರೆ ಗೊತ್ತಿದೆ. ರಾಜ್ಕುಮಾರ್ ಅಲ್ಲ, ಕನಕಪುರ ಸೀಗೋಸಿದ್ದ ಮಹಿಳಾ ಬಂದ ಲಕ್ಷ್ಮಿನ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಲ್ಲ, ಒದ್ಬಿಡೆ ಅದು ಅನುಕೂಲ ಅಂತಾರ. 1 ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಂಡಿದ್ದೀನಿ, ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನನ್ಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲ್ಗೆ ಹೋಗವ್ರೆ, ಎಷ್ಟೋ ಜನ ಸತ್ತೋಗವ್ರೆ. ನನ್ನ ಮೋಸ ಮಾಡೋರು ಯಾರು ಉಳಿಲಿಲ್ಲ. ನಾವು ಸಾಕಿರೋ ನಾಯಿನೇ ನನಗೆ ಕಚ್ಚಿ ಸಿನಿಮಾ ಅಷ್ಟೇ. ನನ್ನಿಂದ ಏನು ದುಡ್ಡಿಲ್ಲದೆ ಕಾಸಿಲ್ಲದೆ ಏನಿಲ್ಲ. ಒಬ್ಬ ಮಿತ್ರ ಮಾಡಿರೋ ಕೆಲಸಕ್ಕೆ ಹಂಗಾಗಿದೆ. ದಯವಿಟ್ಟು ನನ್ನ ಹತ್ರ ಇದ್ದ ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ, ಇನ್ನೂ ನಾನು ಮೋಸ ಹೋಗಲ್ಲ. ನನಗೆ ಗೊತ್ತಾಗಿದೆ ದುಡ್ಡು ಅಂದ್ರೆ ಏನು, ಮನಿ ಅಂದ್ರೆ ಏನು. ಯಾಕೆಂದ್ರೆ ಪುಕ್ಸಾಟೆ ದುಡ್ಡು ಬಂದ್ರೆ ಜನ ಹೆಂಗಾಡ್ತಾರೆ, ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದು ಎಲ್ಲ ಗೊತ್ತಿರೋ ವಿಚಾರಗಳು. ಪುಕ್ಸಾಟೆ ದುಡ್ಡು ಬಂದ್ರೆ ಮಜಾ ಮಾಡ್ತಾರೆ, ಅದಲ್ಲ. ಅದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ತೆಲುಗು ಡಿಸ್ಟ್ರಿಬ್ಯೂಷನ್ನು 20 ಕೋಟಿ 25 ಕೋಟಿ 1 ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಂಡಿದ್ದೀನಿ, ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ಒಂದೇ 4 ಕನ್ನಡ ತೆಲುಗು ತಗೊಬಂದಿದ್ದೀನಿ. ಬಾಹುಬಲಿ, ಬದಲಿಗೆ ಬಾಯ್ದ ಹಿಂದಿ ಪಿಕ್ಚರ್ ರೆಡಿ ಮಾಡಿದ್ದೀನಿ. ಅದು ಸಕ್ಸಸ್ ಸಿಕ್ಕಿರೋದು ನಾನು ಒಬ್ಬನಿಗೇನೆ. ಆದರೆ ನಾನು ಏನು ಮಾಡಿದೆ ಅಂದರೆ, ಹಣ ಬಂದಾಗ ಲಕ್ಷ್ಮಿನ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಲ್ಲ, ಒದ್ಬಿಡೆ ಅದು ಅನುಕೂಲ ಅಂತಾರ. ಇವತ್ತು ತಿಳ್ಕೊಂಡಿದ್ದೀನಿ ನಾನು. ಮುಂದಕ್ಕೆ ಮಾಡ್ತೀನಿ. 100 ಜನಕ್ಕೆ ನನಗಿನ್ನ ಏಜ್ ಕಮ್ಮಿನೇ, ನನಗೇನು 100 ಇಲ್ಲ 90 ಇಲ್ಲ, ಇನ್ನೂ 66. ಇನ್ನು ನಮ್ಮ ಫಾದರು 95 ವರ್ಷ ಸತ್ತವ್ರೆ. ನನಗೂ ಹೆಚ್ಚು ಕಮ್ಮಿ ಇನ್ನು 5 ವರ್ಷ ಹೆಚ್ಚು ಕಮ್ಮಿ ನಾನು ಬದುಕ್ತೀನಿ. ಯಾಕೆಂದರೆ ನಾವು ಒಳ್ಳೆಯದೇ ಮಾಡಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲ್ಗೆ ಹೋಗವ್ರೆ, ಎಷ್ಟೋ ಜನ ಸತ್ತೋಗವ್ರೆ. ನನ್ನ ಮೋಸ ಮಾಡೋರು ಯಾರು ಉಳಿಲಿಲ್ಲ, ಎಷ್ಟೋ ಜನ ಸತ್ತೋಗವ್ರೆ. ಇದೇ ಪೂರಿ ಜನ ಕರ್ಕೊಬಂದು ನಾನು ಯುವರಾಜ ಅಂತ ಲಂಡನ್ನೇ ಮುಹೂರ್ತ ಮಾಡಿದೆ. ಯಾವುದು ಸೌತ್ ಇಂಡಿಯಾ ಯಾರೂ ಮಾಡಿಲ್ಲ ಏನ್ರಿ, ಲಂಡನ್ನೇ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯ್ತು, ಒಬ್ಬ ಹೀರೋ ಬಂದ. ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ. ಎದೆ ತೊಚ್ಕೊಂಡ್ರೆ ಗೊತ್ತಿದೆ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಅದು ನನಗೆ ಮೋಸ ಮಾಡೋರು ಇದಾರೆ ಇವತ್ತು. ಇಲ್ಲ ದೇವ್ರು ಕರ್ಕೊಂಡ ನೀನ್ ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನೀನ್ ಬಾ ಮೇಲೆ ದೇವ್ರು ಕರ್ಕೊಂಡ. ಇಲ್ಲಿ ಅವ್ರು ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೇದು ಮಾಡಲಿ. ನಮ್ಗೆ ಅಷ್ಟೇ ಹೊಟ್ಟೆ ಉಳಿಸಿದ್ದಾರೆ. ಅವಾಗ ದುಡ್ಡು ಅಂದ್ರೆ ಮೂಟೆ ಮೂಟೆ ತಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ, ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೀವಿ, ಸತ್ತಾಗಿದ್ದಾರೆ. ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮ್ಗೆ ಕೆಟ್ಟೋಗಿದ್ದೀನಿ, ದುಡ್ಡು ಕೊಡಿ ಅಂದ್ರೆ ಯಾವ್ದು ಮಯೂರ ಇನ್ನ ಬರ್ತವ್ರೆ, ಸ್ವಾಮಿ ಬರ್ತವ್ರೆ, ವಜ್ರಪುರಿ ಸ್ವಾಮಿ ಬರ್ತವ್ರೆ, ಸತ್ತಿಲ್ಲ. ಕುಮಾರ್ ಬರ್ತವ್ರೆ, ಸತ್ತಿಲ್ಲ. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಮೂಟೆ ಮೂಟೆ ದುಡ್ಡು ಕೊಟ್ಟವ್ರೆ. ಮತ್ತು ಒಬ್ಬ ನನ್ನ ಮಗ ಬಂದು ಹೇಳಿಲ್ಲ, ಅವರೆಲ್ಲ ಕೂಟವ್ರೆ. ಚೆನ್ನ ಬರ್ತವ್ರೆ, ಚೆನ್ನ ಅವನು ಸತ್ತಿಲ್ಲ, ಇದಾನೆ. ಆ ಮಗನಿಗೆ ಗೊತ್ತು, ಕಳ್ಳ, ದೊಡ್ಡ ಕಳ್ಳ. ಸರ್, ಬಡವ್ರಿಗೆ ಮೋಸ ಮಾಡಬಾರ್ದು. ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಅವಾಗ, ಬೇರೆ ದುಡ್ಡು ಕಷಾಯ ಥರ ನೋಡ್ಬೇಕು, ಏನ್ ಥರ ನೋಡ್ಬೇಕು, ಏನು ಥರ ನೋಡ್ಬೇಕು. ಬೇರೆ ದುಡ್ಡು ನಮ್ಮ ದುಡ್ಡು ನಮ್ದು ಹಂಗೆ ನೋಡ್ಬೇಕು. ಈಗ ಅಕ್ಕಾಯ ಹೇಳಿವಲ್ಲ ಸ್ವಲ್ಪ ಇವಾಗ ಹೆಂಗಿದು. ಅವಾಗ ಅಣ್ಣವ್ರು ಹೇಳ್ತಾ ಇದ್ರು, ಲಾಸ್ ಹೋಗ್ತೀನಿ ರೀ, ಹೋಗಿ ಇನ್ನೊಂದು ಡೇಟ್ ಕೊಡ್ತೀನಿ ಮಾಡೋಗ್ರಿ. ನಿಮ್ಗೆಲ್ಲ ಗೊತ್ತೇ ವಿಚಾರ. ಇವಾಗ ಯಾಕೆ ಸ್ವಾಮಿ ಇದ್ದಾರೆ ಆ ಥರ? ಲಾಸ್ ಆಗೋಯ್ತಾ? ನಾಷ್ಟ ಆಗೋದು ಬಿಡು ಅವನು, ಅನ್ನ ತೊಂದರೆ ನಾಷ್ಟ ಆಗೋದು ಅವನು ಅಂತಾರೆ. ಯಾಕ ಉಳಿತಾರ? ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು. 3 ಅಡಿ 6 ಅಡಿನೇ ದೇವ್ರು ಕೊಟ್ಟಿರೋದು ಮನುಷ್ಯರಿಗೆ, ಅದೆಲ್ಲರೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಇಂಡಿಯಾ ದೇಶದಲ್ಲಿ ಈ ಭಾರತ ದೇಶ ಬಂದಾಗ 35 ಕೋಟಿ ಜನಸಂಖ್ಯೆ ಇತ್ತು. ಅವತ್ತು ಬರ, ಊಟ ಇರಲಿಲ್ಲ, ಅಲಿತಾ ಇದ್ದೋ ಬೀದಿಗೆ ನಾವು.
ಅಂಬ್ಲಿಲ್ ಹಾಕ್ತಾರ, ಅದೆಲ್ಲ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತಂದು ನಾನು ನೋಡಿದ್ದೀನಿ. ಇವತ್ತು 145 ಕೋಟಿ ಜನ ಇದ್ದಾರೆ. ಅನ್ನ ಇಟ್ಟಾರ್ದು ನೋಡೋಲ್ಲ, ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕೆ ಇಲ್ಲಿ ದೇವರು ಭಕ್ತಿ ಇನ್ನು ನಮ್ಮ ಇಂಡಿಯಾ ದೇಶ ಉಳ್ಕೊಂಡಿರೋಕ್ಕೆ. ಬೇರೆ ದೇಶದಲ್ಲಿ ಯಾಕೆ ಸ್ವಾಮಿ, ಬೇರೆ ಇಡೀ ಪ್ರಪಂಚ ಸುತ್ತಿದ್ದಾನೆ. ಬೇರೆ ದೇಶದ ಭೂಕಂಪ ಹೆಂಗಾಗುತ್ತೆ, ಅಲೆ ಸಮುದ್ರ ಅಲೆ ಹೆಂಗಾಗುತ್ತೆ. ಅವ್ರಿಗೆ ಭಕ್ತಿ ದೇವರು ಏನೂ ಇಲ್ಲ. ಇಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅದೆಲ್ಲ ಇರೋದಕ್ಕೆ ನಮ್ಮ ಇಂಡಿಯಾ ದೇಶ ಸೇಫಾಗಿರ್ತದೆ. ಯಾಕೆ ಅಂದರೆ ದೇವ್ರನ್ನ ಪೂಜಿಸಬೇಕು, ಆಮೇಲೆ ತಾಯಿ ತಂದೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಅದಿರೋ ಗಂಟ ಎಲ್ಲ ಚೆನ್ನಾಗಿರುತ್ತೆ. ಏನು ಸ್ವಾಮಿ ಮೋಸ ಇರೋಲ್ಲ. ನಾನು ನೋಡ್ತಾ ಇದ್ದೀನಿ, ಫೋನ್ ಕಟ್ ಮಾಡ್ಬಿಟ್ಟು ಕೇಳಿಸ್ಕೊಳ್ಳಿ, ಯಾರೋ ನಿಮ್ಮಪ್ಪ ಎಂಥವ್ರೆ ದೇವರು